ಕನ್ನಡ, ಕನ್ನಡಿಗ, ಕರ್ನಾಟಕ ಎಂಬ ಮಾತು ಕೇವಲ ಘೋಷಣೆ ಅಲ್ಲ, ಇದು ಹೃದಯದ ಧ್ವನಿ, ಬದುಕಿನ ನಂಬಿಕೆ, ನಮ್ಮ ಅಸ್ತಿತ್ವದ ಮೂಲ. ಈ ನಂಬಿಕೆಗೆ, ಈ ಅಸ್ತಿತ್ವಕ್ಕೆ, ಈ ಗೌರವಕ್ಕೆ ಧಕ್ಕೆ ಬಂದಾಗ ಬೀದಿಗೆ ಬಂದವರು ಕನ್ನಡ ಪರ ಹೋರಾಟಗಾರರು. ಅವರು ರಾಜಕೀಯಕ್ಕಾಗಿ ಹೋರಾಡಲಿಲ್ಲ, ಸ್ಥಾನಮಾನಕ್ಕಾಗಿ ಹೋರಾಡಲಿಲ್ಲ, ತಮ್ಮ ಜೇಬಿನ ಲಾಭಕ್ಕಾಗಿ ಕೂಗಲಿಲ್ಲ. ಅವರು ಹೋರಾಡಿದ್ದು ಒಂದೇ ಕಾರಣಕ್ಕೆ, ಈ ನಾಡು, ಈ ಭಾಷೆ, ಈ ಮಣ್ಣಿನ ಹಕ್ಕು ಉಳಿಯಬೇಕೆಂಬ ನಂಬಿಕೆಗೆ. ಕನ್ನಡ ಪರ ಹೋರಾಟಗಾರರ ಹಾದಿ ಸುಲಭದ ಹಾದಿಯಾಗಿದ್ದರೆ ಇಂದು ಹಲವರು ಗಾಯ, ಬಂಧನ, ಕಣ್ಣೀರು, ತ್ಯಾಗಗಳನ್ನು ಹೊತ್ತಿರಬೇಕಾಗಿರಲಿಲ್ಲ. ಲಾಠಿ ಚಾರ್ಜ್ ಅನ್ನು ಕಂಡವರವರು, ಬೂಟಿನ ಏಟನ್ನು ಹೊತ್ತವರವರು, ಸುಳ್ಳು ಪ್ರಕರಣಗಳ ಒತ್ತಡದಲ್ಲಿ ತಿಂಗಳುಗಟ್ಟಲೆ ಜೈಲು ಗೋಡೆಗಳ ನಡುವೆ ಕಾಲ ಕಳೆಯುತ್ತಿರುವವರವರು, ಜಾಮೀನು ಪಡೆದು ಹೊರಬಂದರೂ ನ್ಯಾಯಕ್ಕಾಗಿ ವರ್ಷಾನುಗಟ್ಟಲೆ ಕೋರ್ಟ್ಗಳ ಬಾಗಿಲು ತಟ್ಟುವವರು ಅವರೇ. ಅವರ ಮನೆಯ ಮಕ್ಕಳ ಕಣ್ಣೀರೇ ಸಾಕ್ಷಿ, ಹೆಂಡತಿಯ ಮೌನವೇ ಸಾಕ್ಷಿ, ಜೊತೆಗೆ ತಂದೆ ತಾಯಿಯ ನೋವು, ಕುಟುಂಬ ನಿರ್ವಹಣೆಯ ಹೊರೆ, ಜೀವನದ ಕಠಿಣ ಪಯಣ, ಇವೆಲ್ಲ ಅವರ ಹೆಗಲ ಮೇಲಿದ್ದರೂ ಕನ್ನಡ ಪರ ಹೋರಾಟ ಎಂದಾಗ ಈ ಎಲ್ಲಾ ನೋವುಗಳನ್ನು ಮರೆತು